ಮಾಡಿದಿರಲ್ಲ, ಎಂತ ತೊಂದರೆ ಇಲ್ಲ ಅಲ್ಲ. ಇದು ಗ್ಯಾಸಿಗೆ ಎಲ್ಲ ಕಡೆ ಸಮಸ್ಯೆ ಎಲ್ಲ ಆಗ್ತಾ ಉಂಟು. ಎಂತ ಎಲ್ಲ ಊಟ ಎಲ್ಲ ಚಂದ ಮಾಡಿದಿರಲ್ಲ. ಈ ಗೋಣಿಗೆ ನಾನು 40 ರೂಪಾಯಿ ಕೊಟ್ಟಿದ್ದೇನೆ, 1 ತಿಂಗಳು ಅಡುಗೆ ಮಾಡ್ಬೋದು. ಇದು ಮರದ ಹುಡಿ ನೋಡಿ, ಈ ರೀತಿ ಇದೆಲ್ಲಿ ಸಿಗ್ತದೆ ಗೊತ್ತುಂಟಾ? ಇದು ಮರ ಎಲ್ಲ ಕಟ್ ಮಾಡ್ತಾರೆ ನೋಡಿ, ಅದಕ್ಕೆ ಮರದ ಮಿಲ್ ಅಂತ ಹೇಳ್ತೇವೆ ನಾವು, ಅಲ್ಲಿ ಸಿಗ್ತದೆ. ಇದು ಒಂದು ಗೋಣಿಗೆ 40 ರೂಪಾಯಿ. ನೋಡಿ ಇದು ಸಿಗಡಿ ಅಂತ ಹೇಳಿ ನಾವು ಇದ್ರಲ್ಲಿ ಅಡುಗೆ ಮಾಡಿದ್ದೇವೆ ನೋಡಿ. ಇದು ಒಂದು ಹಳೆಯ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದದ್ದು ಈ ರೀತಿ. ಕೆಲವರು ಗೊತ್ತಿರ್ಬೋದು. ಇದಕ್ಕುಂಟಲ್ಲ ನಾವು ಒಂದು 600 ರೂಪಾಯಿ ಕೊಟ್ಟಿದ್ದೇವೆ. ಇದರಲ್ಲಿ ಕೂಡ ಸೈಜ್ ಬೇರೆ 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 ಸಿಗ್ತದೆ. ಈ ರೀತಿ ಇದು 3 ತುಂಡು ಬೇಕು. ಇದು ಸರ್ತ ಇದ್ದದ್ದು, ಸ್ಟ್ರೈಟ್ ಇದ್ದದ್ದು ಯಾವ್ದು ಕೂಡ ಆಗ್ತದೆ. ಪೈಪ್, ಮರದ ತುಂಡು ಎಂತ ಸಹ ಆಗ್ತದೆ. ಇದಕ್ಕೆ ಆಗುವಂತದ್ದು ಇಲ್ಲಿಗೆ ಹಾಕುದು, ಮತ್ತೊಂದು ಇದಕ್ಕೆ ಸಪೋರ್ಟ್ಗೆ ಇಲ್ಲಿ ಹಿಡುವ. ಹೀಗೆ ಇದು ಸಪೋರ್ಟ್ಗೆ ಸಹ ನಿಲ್ತಾ ಇಲ್ಲ. ನೆಕ್ಸ್ಟ್ ಇದು ಉಂಟಲ್ಲ, ಇದನ್ನು ಹೀಗೆ ನೋಡಿ ಇಲ್ಲಿ ಇದ್ರ ಮಧ್ಯಕ್ಕೆ ಮರದ ಹುಡಿ. ನಿಮ್ಗೀಗ ಮಂಡೆಗೆ ಹೋಗುದಿಲ್ಲ ಎಂತ ಅಂತ, ಇದು ಗೊತ್ತಿದ್ದವರಿಗೆ ಮಾತ್ರ ಮಂಡೆ ಒಳಗೆ ಹೋಗ್ತಾ ಉಂಟು ಎಂತ ವಿಷಯ ಅಂತ. ಎಲ್ಲ ಕರಿಯೇ ನೋಡಿ, ಇಲ್ಲಿಂದ ಶುರುವಾಗಿ ಇಲ್ಲೆಲ್ಲ ಕರಿಯೇ ನೋಡಿ, ಇಲ್ಲೆಲ್ಲ ಅದಾಗಿ ಅಲ್ಲ. ಅಡುಗೆ ಮಾಡುವಾಗ ಒಲೆ ಅಂದ್ರೆ ಎಂತ ಅನ್ಕೊಂಡಿದ್ದೀರಿ ನೀವು? ಮತ್ತೆ ಈ ಮರದ ಹುಡಿ ಉಂಟಲ್ಲ, ಫುಲ್ ಇಲ್ಲಿವರೆಗೆ ಹಾಕಿ ಉಂಟು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಬೇಕು. ನಾವೊಂದು ಇಲ್ಲಿ ತನಕ ಹಾಕ್ತೇವೆ. ಇದನ್ನ ಸರ್ತ ಮಾಡ್ಬೇಕು. ಈಗ ಚಂದ ಮಾಡಿ ಈಗ ಗುದ್ದಬೇಕು. ಬೆನ್ನಿಗೆ ಗುದ್ದುದಲ್ಲ, ಈ ಮರದ ಹುಡಿಗೆ ಗುದ್ದುದು. ಈ ರೀತಿ ಗುದ್ದಿದ್ಮೇಲೆ ವಾಪಸ್ ಸ್ವಲ್ಪ ಹುಡಿ ಹಾಕುದು. ಒಂದು 2 ಸಲ ಹಾಕ್ಲಿಕ್ಕೆ ಸಿಗ್ತದೆ. ಇದು 2ನೇ ಸಲದ್ದು ಹಾಕಿ ವಾಪಸ್ ಗುದ್ದುದು. ಮರದ ಹುಡಿ 2 ಸಲ ಹಾಕಿ ಆಯ್ತು, ಗುದ್ದಿ ಆಯ್ತು ನೋಡಿ. ಎಲ್ಲ ಆದ ನಂತರ ಸ್ವಲ್ಪ ಹೀಗೆ ಮಾಡಿದ್ರೆ ಆಯ್ತು. ಎಲ್ಲ ಹೀಗೆ ತೆಗಿಬೇಕು. ಬರ್ತದೆ, ಪೈಪ್ ಅಲ್ಲ, ನೈಸ್ ಉಂಟು. ಇದು ಮೇಲೆ ಬಿದ್ರೆ ಎಂತ ತೊಂದರೆ ಇಲ್ಲ. ಮತ್ತೆ ಇದು ಇಲ್ಲಿಂದ ಕೂಡ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಇದ್ದದ್ದು ಹುಡಿ ಎಲ್ಲ ಸ್ವಲ್ಪ ಸ್ಟೈಲ್ ಮಾಡುವ. ಇದಕ್ಕೆ ಹೀಗೆ ಹಾಕಿದ್ರೆ ಆಯ್ತು. ನಿಮಗೆ ಕರ್ಪೂರ ಎಲ್ಲ ಬರ್ತದಲ್ಲ, ಅದನ್ನ ಹಾಕಿ ಹೊತ್ತಿಸ್ಬೋದು ನೋಡಿ. ಕರ್ಪೂರ ಹಾಕಿದ್ಮೇಲೆ ನೀವು ಹೀಗೆ ಒತ್ತುತ್ತಾ ಇರ್ತದೆ. ನೆಕ್ಸ್ಟ್ ಒಂದು ಕಟ್ಟಿಗೆ ಇಟ್ಟರೆ ಸಾಕು. ನಾವು ಮಡಲಿಟ್ಟದ್ದು ತೆಂಗಿನ ಕರಿ ಎಲ್ಲ ಮನೆ ಅಡುಗೆ ಎಲ್ಲ ಆಗ್ತದೆ. ಸರಿ ಇಡ್ಬೇಕು. ಇದು ಕಟ್ಟಿಗೆ ಮುಗಿದ ನಂತರ ಇನ್ನೊಂದು ಇಡ್ಬೇಕು. ಕರಿ ಹಿಡಿದಕ್ಕೆ, ಮಸಿ ಹಿಡಿದಕ್ಕೆ ಹೀಗೆ ರಿಂಗ್ ಇರ್ತದೆ. ನಮಗೆ ನೀರು ಬೇಕಿತ್ತು ಬಿಸಿ ಆಗ್ಲಿಕ್ಕೆ, ಅದನ್ನ ಇಟ್ಟು ಬಿಡುದು. ಹೀಗೆ ನಮ್ಮ ಮನೆಯಲ್ಲಿ ಅಡುಗೆ ಆದ್ರೆ ಅವತ್ತಿನಿಂದ ಅದ್ರಲ್ಲೇ ಮಾಡ್ತೇವೆ. ಕೆಲವೊಂದ್ಸಲಿ ಹಳ್ಳಿ ಮನೆ ಬ್ಲಾಗ್ ರೆಸಿಪೀಸ್ ಅಂತ ಹೇಳಿ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಪೇಜ್ ಉಂಟು. ಅದ್ರಲ್ಲಿ ನಿಮ್ಗೆ ನನ್ನ ಅಮ್ಮ ಎಲ್ಲ ಅಡುಗೆಲ್ಲ ಮಾಡಿ ತೋರಿಸಿದ್ದಾರೆ. ಮೇಲೆ ನೋಡ್ತಿದ್ದೀರಲ್ಲ, ಕುಕ್ಕರ್ ಅಲ್ಲಿ ಆಗ್ತದೆ. ಮತ್ತೆ ನಾವು ನೀರು ಕಾಯಿಸುದು, ಮತ್ತೆ ಬೆಂದ್ರಿಸು ಹಾಕೋ ಬದಲು ಆ ಸಿಗಡಿಯನ್ನೇ ಒಳಗೆ ಇಟ್ರೆ ಆಯ್ತು. ಅಂದ್ರೆ ಎಂತ ಹೇಳೋದು, ಸ್ನಾನ ಮಾಡಿಕೆ ಬಿಸಿ ನೀರು ಕಾಯಿಸ್ತಾರಲ್ಲ, ನಾವು ಸಿಗಡಿಯನ್ನು ಇಡುದು. ಹಾಗೆ ಎಲ್ರಿಗೂ, ಹೋಟೆಲ್ನವರಿಗೆ, ಮನೆಗೆ ಎಲ್ರಿಗೂ ಬೇಕಾದ್ರೆ ಅದನ್ನ ಮಾಡ್ಬೋದು. ಒಂದು 4 ವರ್ಷದ್ರು ಎಂತ ಆಗುದಿಲ್ಲ. ನಮ್ಮ ಮನೇಲಿ ಇತ್ತು, ಅದು ಕುಂಬಾಯ್ತು, ಆಗ ವಾಪಸ್ ತಂದದ್ದು. ಪಾತ್ರೆ ಸ್ವಲ್ಪ ಕರಿ ಹಿಡಿತದೆ, ಮಸಿ ಹಿಡಿತದೆ, ಅದು ನಿಮ್ಗೆ ಗೊತ್ತುಂಟಲ್ಲ. ಬೆಂಕಿ ಆದ್ರೆ ಕರಿ ಹಿಡಿತದೆ. ಅದನ್ನ ನಾವು ತೊಳೆದ್ರೆ ಆಯ್ತು. ಈಗ ನಾವು ಸ್ನಾನ ಮಾಡುದಿಲ್ಲ ಎಲ್ಲ ಮನೆಯಲ್ಲ ಆದ್ರೆ, ಹಾಗೆ ಪಾತ್ರೆಯನ್ನು ಚಂದ ತೊಳೆದ್ರೆ ಆಯ್ತು, ಬಸಿ ಇಡ್ರೆ. ಅದೆಂತ ದೊಡ್ಡ ಕೆಲಸವೇ ಅಲ್ಲ. ಅದೇ ಆ ಸಿಗಡಿ ಕೊಟ್ಟು ಪಿಕಸ್ ಎಲ್ಲ ಸಿಗ್ತಲ್ಲ, ಆ ಒಂದು ಅಂಗಡಿಯಲ್ಲೆಲ್ಲ ಇರ್ತದೆ. ನೀವು ಕೇಳಿ ನೋಡಿ, ಸಿಗ್ತದೆ. ಮತ್ತೆ ಬರ್ತೇನೆ ವಾಪಸ್. ಬಾಯ್.